ನಮಸ್ಕಾರ. ಬೆಂಗಳೂರು ರವೀಂದ್ರರವರು ಏನು ವಿಧಾನಸಭಾ ಕ್ಷೇತ್ರ, ವಿಜಯನಗರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ನಾಯಕರು. ಇವತ್ತು ಅವರ ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಏನು ಮಹಿಳಾ ಘಟಕದಲ್ಲಿ ಗುರುತಿಸಿಕೊಂಡು ಚಾಕು ಮೂಡಿಸಿ ದಶಕಗಟ್ಟೆಯಿಂದ ನಮ್ಮೊಟ್ಟಿಗಿದ್ದಾರೆ. ಮಾತಾಡ್ಸೋಣ ಮೇಡಮ್, ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ಪುತಲಿಬಾಯಿ ಅಂತ. ಲಾಸ್ಟ್ ಟೈಮ್ ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷ ಆಗಿದ್ದೆ. ಈಗ ರವೀಂದ್ರ ಅವ್ರಿಗೋಸ್ಕರ ಅವರು ನೆಕ್ಸ್ಟ್ ಇಯರ್ ನಾವು ಅವ್ರನ್ನ MLA ಇಲ್ಲಿ ಮಾಡ್ಲೇಬೇಕು ಅಂತ ಇಲ್ಲಿ ಮಂಡಲ್ಗೆ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು 35 ವರ್ಷದಿಂದ ಪಾರ್ಟಿಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಹಂತದಲ್ಲೂ ಕೆಲಸ ಮಾಡಿದೀನಿ. ಬೂತ್ ಮಟ್ಟದಿಂದ ಜಿಲ್ಲೆವರೆಗೂ ರಾಜ್ಯದವರೆಗೂ ಕೆಲಸ ಮಾಡಿದೀನಿ. ರವೀಂದ್ರ ಅವ್ರು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪಾಪ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು, ಏರಿಯಾದಲ್ಲಿ ಯಾರೇ MLA ಮನೆ ಹತ್ರ ಯಾರೂ ಹೋಗಲ್ಲ, ಎಲ್ಲರೂ ಬರೋದು ರವೀಂದ್ರ ಅವ್ರ ಮನೆ ಹತ್ರನೇ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವ್ರ ಅಧಿಕಾರ ಇರ್ಲಿ ಇಲ್ದೆ ಇರ್ಲಿ ತುಂಬಾ ಜನರಿಗೆ ಸಹಾಯ ಮಾಡ್ತಾರೆ. ಮತ್ತೆ ಯಾವಾಗ್ಲೂ ಸಿಗುವಂತ ಮನುಷ್ಯರು, ನಮ್ ಕೈಗೆ ಸಿಗುವಂತ ಮನುಷ್ಯರು ಅವರು. ಈಗ ನೋಡಿ, 5,000 ಮೇಲೆ ಜನಕ್ಕೆ ಕೊಟ್ಟಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ತರ. ಯಾರು ಮಾರ್ಕ್ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ, ರ್ಯಾಂಕ್ ಬಂದಿದ್ದಾರೆ ಅವ್ರಿಗೆಲ್ಲ. ಮತ್ತೆ ತುಂಬಾ ಬಡವರಿಗೆಲ್ಲ ಇಲ್ಲ ಅವ್ರ ಕೈಲಿ ಔಷಧಿ ಇರ್ಬೋದು, ಮೆಡಿಕಲ್ ಚೆಕಪ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಈಗ ಮೊದಲಿಂದಾಗಿ ಈಗ ಮುಖ್ಯವಾಗಿ ಬೇಕಾಗಿರೋ ಜನರಿಗೆ ಆರೋಗ್ಯ, ಅದು ಆರೋಗ್ಯ ತಪಾಸಣೆ ಬೆಳಗ್ಗೆ 8 ಗಂಟೆಯಿಂದ ನಡೀತಾ ಇದೆ. ನಾವು ಎಲ್ಲ ಮಾಡಿಸ್ಕೊಂಡಿದೀವಿ. ದೇವ್ರು ಅವ್ರಿಗೆ ಇನ್ನು ಮುಂದೆ ಇದೇ ತರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಓಡಾಡಿ ಚೆನ್ನಾಗಿ ಅಂತ ಅವ್ರ ದೇವರಲ್ಲಿ ಆಶಿಸ್ತೀವಿ. ನಮ್ಮ ಸಾರಿಗೆ ಕಡೆ ವಿಶೇಷವಾಗಿ ನಾವು ಬೆಳಗ್ಗೆ 3 ದಿವಸದಿಂದಲೇ ಸಮಾರಂಭ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮುಖ್ಯವಾಗಿ ನಮ್ಗೆ ಚೆಕಪ್ ಆಗಿರ್ಬೋದು, ಕನ್ನಡಕ ಆಗಿರ್ಬೋದು, ಮತ್ತೆ ಅಂಗವಿಕಲರಿಗೆ ಕ್ಯಾಂಪು 5,000ಕ್ಕೂ ಹೆಚ್ಚು ಒಂದು ಸೀರೆಗಳನ್ನ ಕೊಡುವ ಮುಖಾಂತರ ಬಡವರ, ಕಾರ್ಮಿಕರ, ಮಹಿಳೆಯರ, ವಿಶೇಷವಾಗಿ ವಿದ್ಯಾರ್ಥಿಗಳ ಪರ ಜನಪರ ಕಾಳಜಿಯುಳ್ಳ ಕೆಲಸಗಳು ರವೀಂದ್ರ ಅವರು ಮಾಡ್ತಾ ಇದ್ದಾರೆ. ಮೂಮೆಂಟ್ ಇದೆ, ತಗೊಳ್ಳಿ. ಈ ಕಡೆ ನೋಡಿ ಮಾ, ಹಂಗೆ ಈ ಕಡೆ ನೋಡಿ. ಫೋಟೋ ಪತ್ರಿಕೆ ಒಂದು ಫೋಟೋ ಬೇಕು. ಈ ಕಡೆ ನೋಡಿ, ಈ ಕಡೆ ನೋಡಿ ಮಾ. ಈ ಕಡೆ ನೋಡಿ ಮಾ, ಈ ಕಡೆ. ಈ ಕಡೆ ನೋಡಿ. ಮೇಡಮ್ ಈ ಕಡೆ. ನಾವು ಇಸ್ಕೊಂಡು ಮಹಿಳೆಯರು ಎತ್ರ ನಾರಿಯಸ್ತು ಪೂಜೆಯಂತೆ ರಮಣೆ ತತ್ರ ದೇವತಃ ಅಂತ ಹೇಳ್ತೀವಿ ನಮ್ಮ ಸಂಸ್ಕೃತದಲ್ಲಿ. ವಿಶೇಷವಾಗಿ ಹೆಣ್ಣಿಗೆ ಎಲ್ಲಿ ಸ್ಥಾನಮಾನ ಗೌರವ ಸಿಗತ್ತೆ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ರವೀಂದ್ರರವರ ಏನು ಹುಟ್ಟುಹಬ್ಬದಲ್ಲಿ ಮಹಿಳಾ ಶಕ್ತಿ ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ಸುಮಾರು ಜನಗಳಿಗೆ ಉಚಿತವಾಗಿ ಸೀರೆ ವಿತರಣೆ ಮಾಡಲಾಯಿತು. ಮತ್ತೆ ವಿಶೇಷವಾಗಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಮತ್ತೆ ಬೂತ್ ಮಟ್ಟದಿಂದ, ವಾರ್ಡ್ ಮಟ್ಟದಿಂದ ಏನು ಚಾಪು ಮೂಡಿಸಿರುವಂತಹ ಹಲವಾರು ಮಹಿಳೆಯರು, ವಿಶೇಷವಾಗಿ ಮಹಿಳೆಯರಲ್ಲಿ ಆಲ್ಮೋಸ್ಟ್ ವಾರ್ಡ್ ವೈಸ್ ಚಾಪು ಮೂಡಿಸಿ ದಶಕಗಟ್ಟಲೆಯಿಂದ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿರುವಂತಹ ಮಹನೀಯರು ಅವರೆಲ್ಲರೂ ನಾವು ನೋಡ್ಬೋದು. ಸೊ ಒಬ್ಬೊಬ್ಬರನ್ನೇ ನಾನು ಮಾತಾಡ್ಸ ಹೋಗ್ತೀನಿ. ಮೇಡಮ್, ನಿಮ್ಮ ಹೆಸರು? ಪದ್ಮಾವತಿ ಅವರಾಗಿ
ಪುತಲಿಬಾಯಿ, ಪುತಲಿಬಾಯಿ ಅವರಾಗಿರ್ಬೋದು, ನಾಗವೇಣಿ, ನಾಗವೇಣಿ ಮೇಡಮ್ ಆಗಿರ್ಬೋದು, ಗೀತಾ ಗೌಡ, ಗೀತಾ ಗೌಡ್ರು ಆಗಿರ್ಬೋದು, ರಾಧಾಬಾಯಿ. ರಾಜಾಬಾಯಿ. ಹೇಳಿ ಮೇಡಮ್, ಏನ್ ವಿಶೇಷ ಇದೆ? ಸರ್ ನಮಸ್ಕಾರ, ನನ್ನ ಹೆಸರು ರಾಧಾಬಾಯಿ ಅಂತ. ಈಗಾಗ್ಲೇ 3 ಸಾರಿ ಅಣ್ಣ ನೀವು ಸೋತಿದ್ದೀರಾ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. 3 ಸಾರಿ ಅಲ್ಲ, ಇನ್ನೆಷ್ಟೇ ಬಾರಿ ಆದ್ರೂ ಅವರೇ MLA ನಮ್ಗೆ. ಯಾಕಂದ್ರೆ ಇಡೀ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರ ಮನೇಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ, ಎಷ್ಟು ವೋಟರ್ಸ್ ಇದ್ದಾರೆ, ಪ್ರತಿಯೊಬ್ಬನ ಗುರುತಿಸ್ತಾರೆ, ಪ್ರತಿಯೊಬ್ಬರ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ಸರ್ ನಾನು 34 ವರ್ಷದಿಂದ ಪಾರ್ಟಿಲಿದ್ದೀನಿ, ಬಿಜೆಪಿನಲ್ಲಿ 34 ವರ್ಷದಿಂದ ಪಾರ್ಟಿಲಿದ್ದೀನಿ. 3 ಬಾರಿ ವಿಜಯನಗರ ಮಂಡಲಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದೆ. ಇವಾಗ್ಲೂ ಪೇರೆಂಟ್ ಬಾಳಿ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಸರ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಂಥವನೇ ಈ ಮನುಷ್ಯ, ಇಂಥ ಮನೆಯವನೇ ಅಂತ ಗುರುತಿಸ್ತಕ್ಕಂಥ ಮನುಷ್ಯ ಅಂದ್ರೆ ಅದು ನಿಜವಾಗ್ಲೂ ರವೀಂದ್ರಣ್ಣನೇ. MLA ಸೋತಿಲ್ಲ ನಮ್ಗೆ, ನಿಜವಾದ MLA ಅವರೇ ನಮ್ಗೆ. ಯಾವ MLA ನಮ್ ಬಗ್ಗೆ ತಿರುಗು ನೋಡಿಲ್ಲ. ಒಂದ್ಸಾರಿನ ನಾವು ಯಾವ ಏರಿಯಾಗಳಲ್ಲಿ ಬಂದು ನಿಮ್ಗೆ ಏನ್ ನೋವು ಕಷ್ಟ ಸುಖ, ನಿಮ್ ರೋಡ್ ಏನು ನಿಮ್ ನೀರೇನು ಯಾವ MLA ಕೇಳಿಲ್ಲ. ಆದ್ರೆ ರವೀಂದ್ರಣ್ಣ ಪ್ರತಿಯೊಬ್ರು ಯಾರ ಸತ್ತೋದಾಗ್ಲಿ, ಯಾರು ಹುಟ್ಟೋದಾಗ್ಲಿ, ಎಲ್ಲಾದ್ರೂ ಆಗ್ಲಿ, ಏನೇ ಕಷ್ಟ ಸುಖ ಅಂದ್ರೆ ಅರ್ಧ ರಾತ್ರಿ ಆಗ್ಲಿ ಸರ್ ಬಂದು ಸ್ಪಂದಿಸ್ತಕ್ಕಂಥ ನಾಯಕ ಅಂದ್ರೆ ನಿಜವಾಗ್ಲೂ ರವೀಂದ್ರಣ್ಣನೇ. ಈ ಬಾರಿ ಖಂಡಿತವಾಗ್ಲೂ ರವೀಂದ್ರಣ್ಣ ಗೆದ್ದೇ ಗೆಲ್ತಾರೆ. ಸರಸ್ವತಿ ಅಮ್ಮರು. ಮಂಜುಳಾ ನನ್ನ ಹೆಸರು. ನಾನೊಂದು 25 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯಶೋಧ ಅಂತ. ನಾನು 6 ವರ್ಷದಿಂದ ಕೆಲಸ ಮಾಡ್ತಾನೆ. US ಇಂದ ಬಂದೆ, ಬಿಜೆಪಿಗೆ ಸೇರ್ಕೊಂಡೆ. ರವೀಂದ್ರ ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಅವ್ರ ಒಳ್ಳೆತನದಿಂದ ನಾವೆಲ್ಲರೂ ಯಾವತ್ತೂ ಅವ್ರ ಸಪೋರ್ಟ್ ಆಗಿರ್ತೀವಿ, ಮತ್ತೆ ಮುಂದೆ ಇನ್ನೂ ಇರ್ತೀವಿ. ಸರಿ ಟೈಮ್ ಹಾಗೆ ಆಗ್ತಾರೆ, ಗೆದ್ದೆ ಗೆಲ್ತಾರೆ. ಹೌದು, ನಮ್ ದೇಶ ನನ್ ಕರೆದಾಗ ಬಿಜೆಪಿ ಇಂದಾನೆ ಅದು ಬೆಳವಣಿಗೆ ಅಂತ ನನಗ್ ಅನ್ಸ್ತಾ ಇದೆ. ಸೊ ಅದಕ್ಕೆ ನಾನು ಇಲ್ಲೇ ಸೇರ್ಕೊಂಡೆ. ಅವಾಗಿನ ಸತತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಮಹಿಳೆಯರು ಅಂದ್ರೆ ಬೂತ್ ಮಟ್ಟದಲ್ಲಿ ಚಾಪು ಮೂಡಿಸಿ ನಿಸ್ವಾರ್ಥವಾಗಿ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಫಂಡಮೆಂಟಲ್ ರೈಟ್ಸ್ ಅಂತ ನಾವೇನ್ ಹೇಳ್ತೀವಿ, ರೈಟ್ ಟು ಸ್ಪೀಚ್, ರೈಟ್ ಟು ಫ್ರೀಡಮ್, ರೈಟ್ ಟು ಲಿವ್ ಅಂತ ನಾವೇನ್ ಹೇಳ್ತೀವಿ, ಮತ್ತೆ ರಸ್ತೆಗಳಾಗಿರ್ಬೋದು, ಒಳಚರಂಡಿ, ಕುಡಿಯೋ ನೀರು, ಮತ್ತೆ ವಿಶೇಷವಾಗಿ ಒಂದು ಆರ್ಥಿಕವಾಗಿ ಸದೃಢಗೊಳಿಸಬೇಕಾಗುವಂತ ಒಂದು ಕೆಲಸಗಳನ್ನ, ಒಂದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಮತ್ತೆ ಹಲವಾರು ಜನಪರ ಕಾಳಜಿಯುಳ್ಳ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಮುಂಚೂಣಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಾ, ಎಲ್ಲಾ ಮಹಿಳೆಯರಲ್ಲೂ ಆ ಒಂದು ಫೋರ್ಸ್, ಪವರ್, ಆ ಒಂದು ಇಚ್ಛಾಶಕ್ತಿ, ಆ ಒಂದು ಏನು 3 ಸತಿ ಪರಾಜಿತ ಅಭ್ಯರ್ಥಿ ಆಗಿದ್ರು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಫೈಟ್ ಕೊಟ್ಟಿ ಸರಿಸುಮಾರು ಆಲ್ಮೋಸ್ಟ್ 70-75,000 ಪರಾಜಿತ ಆಗಿದ್ದಾರೆ. ಆಲ್ಮೋಸ್ಟ್ ಅದು ದೊಡ್ಡ ಮಟ್ಟದ ಒಂದು ಫೈಟ್ ಅಂತಾನೆ ಹೇಳ್ಬೋದು. ಸೊ ಗೆಲ್ಬೇಕಾಗಿತ್ತು, ಅನಿರೀಕ್ಷಿತವಾಗಿ ಈ ಸತಿ ಇದಾಗಿದ್ದಾರೆ. ನೆಕ್ಸ್ಟ್ ಟೈಮ್ ಅಪ್ಕಮಿಂಗ್ ಖಂಡಿತವಾಗಿ ಗೆಲ್ಲುವಂತ ನಿರೀಕ್ಷೆಗಳು ಇದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.